ಚಿತ್ರನ ನೋಡಿರುವಂಥ ಎಷ್ಟೋ ಜನ ಇವತ್ತು ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಅವರೆಲ್ಲ ನಮ್ಮ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ನೋಡಿ ಬೆಳೆಸಿ ಚಿತ್ರೋದ್ಯಮನ ಯಾವುದೋ ಮಟ್ಟಕ್ಕೆ ತಗೊಂಡವರು. ಯಾಕೆಂದರೆ ನನಗೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ, ಅಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ, ವಿಷ್ಣುವರ್ಧನ್ ಸರ್ನ, ಅಂಬರೀಷ್ ಅವ್ರನ್ನ, ಶಂಕರ್ನಾಗ್ ಅವ್ರನ್ನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ. ಅವರೆಲ್ಲ ಈ ಚಿತ್ರರಂಗನ ಕಟ್ಟೋದಕ್ಕೆ ಬೆವರೆಲ್ಲ ರಕ್ತ ಸುರಿಸಿದ್ದಾರೆ. ಅವರೆಲ್ಲ ನನಗೆ ಅವ್ರು ಹೇಳಿದಂಥ ಕತೆ, ಹೊಟ್ಟೆ ಊಟ ಇಲ್ದಾಗ ಎಷ್ಟು ಕಷ್ಟಪಟ್ಟು ಅವರೆಲ್ಲರೂ ಬೇರೆ ಕಲಾವಿದರಿಗೆಲ್ಲ ಕರೆಸಿ ಕೂರಿಸಿ ಊಟ ಮಾಡಿಸಿ ಒಂದು ಸಂಘ ಅಂದರೆ ಒಂದು ಕನ್ನಡ ಕಲಾವಿದರ ಸಂಘ ಚಿತ್ರೋದ್ಯಮ ಕಟ್ಟೋದಕ್ಕೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಇವತ್ತು 250-300 ಚಿತ್ರ ಆಗ್ತಾ ಇದೆ ಅಂದರೆ ಅವರೇ ಕಾರಣ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಿಶ್ವಿಕಾ ಹೇಳ್ತಾ ಇದ್ರು, ನಾವೆಲ್ಲ ಅಪ್ಪಾಜಿ ನೋಡಿಲ್ಲ, ನಾವೆಲ್ಲ ಅಪ್ಪಾಜಿನ ಅಮ್ಮನಾಗಲಿ ಇಷ್ಟೂ ಜನ ಲೆಜೆಂಡ್ಸ್ ಜೊತೆಯಲ್ಲಿ ನಾವು ಗಂಟೆಗಳಲ್ಲ ದಿನಗಳು ವರ್ಷಗಳು ಕಳೆದಿದ್ದೀವಿ. ಅವರ ಕಷ್ಟ ಯಾವಾಗ ಸಿಕ್ಕಿದ್ರು ನಾವೇನು ಬೇರೆ ಏನು ಮಾತಾಡ್ತಲ್ಲ, ಚಿತ್ರೋದ್ಯಮ ಚಿತ್ರರಂಗ ಹೆಂಗೆ ಬೆಳೀತು, ಹೆಂಗೆ ಬೆಳೆಸಬೇಕು ಅನ್ನೋ ಉದ್ದೇಶದಿಂದನೇ ಮಾತಾಡ್ತಾ ಇದ್ದು. ಇವತ್ತು ಆ 250-300 ಚಿತ್ರ ಆಗ್ತಿರೋದು ಬಿಕಾಸ್ ಆಫ್ ಅವರ ಶ್ರಮದಿಂದನೇ. ಅದನ್ನು ನಾವು ಇನ್ನೂ ಬೆಳೆಸ್ಕೊಂಡು ಹೋಗೋಣ, ಕತ್ತರಿಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ ನಮ್ಮದಷ್ಟೇ. ಸೊ ಇದಕ್ಕೆಲ್ಲ ನಿಮ್ಮ ಮಾಧ್ಯಮದ ಸಪೋರ್ಟ್ ತುಂಬ ಬೇಕಾಗುತ್ತೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ, ಹಾಗೆ ಈ ಒಂದು ಚಿತ್ರ ಯಾವುದೇ ಚಿತ್ರ ಬಿಡುಗಡೆ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಹೊಡೆದು ಪಿಕ್ಚರ್ ಚೆನ್ನಾಗಿಲ್ಲ ಡಬ್ಬ ಹೆಂಗೆ ಅಂತಾರಲ್ಲ, ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ತಾರೆ. ಒಂದು ಚಿತ್ರ ಸುಮಾರು ಅದು ಇದು ಈ ಪಿಕ್ಚರ್ ಚೆನ್ನಾಗಿದೆ ಅಂತ ನೀವೆಲ್ಲರೂ ಹೇಳೋವಾಗ ಅದಕ್ಕೆ ಡಬಲ್ ಅಷ್ಟು ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ಜೊತೆ ನೀವಿರಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಅದೇ ಮಾತನ್ನು ನಮ್ಮನ್ನು ಬೆಳೆಸಿದಂಥ ಕನ್ನಡ ಚಿತ್ರರಂಗನ ಬೆಳೆಸಿದಂಥ ನಮ್ಮೆಲ್ರಿಗೂ ಅಣ್ಣವ್ರು ಹೇಳ್ತಾರೆ, ನಾವು ಅನ್ನದಾತರು ಅಂತ. ನಾವು ನಿರ್ಮಾಪಕರು ಹೇಳ್ತೀವಿ, ನಮ್ಗೆ ಅವ್ರು ಅನ್ನದಾತರು, ಪ್ರೇಕ್ಷಕರೇ ನಮ್ಗೆ ಅನ್ನದಾತರು. ಸೊ ಈ ಥರ ಅನ್ನದಾತರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ, ಹೆಚ್ಚಿನ ಚಿತ್ರ ಈ ಥರ ನೋಡಿ, ಕನ್ನಡ ಚಿತ್ರಗಳು ನೋಡಿ, ಥಿಯೇಟ್ರಲ್ಲೇ ನೋಡಿ. ನೀವೇ ಅದನ್ನು ನಮ್ಗೆ ಹೇಳ್ತಾರೆ, ಸರ್ ಈ ಕಡೆ ಪೈರಸಿ ಆಗ್ತಾ ಇದೆ ನೋಡಿ ಅಂತ, ಅದನ್ನು ನನಗೆ ಹೇಳಿ ಪರವಾಗಿಲ್ಲ, ಬಟ್ ನೀವು ಅದನ್ನು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಚಿತ್ರ ಚೆನ್ನಾಗಿರೋದ್ರಿಂದ ಸ್ಪ್ರೆಡ್ ಮಾಡಿ, ಚೆನ್ನಾಗಿದೆ ನೋಡಿ ಅನ್ನೋದನ್ನು ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾಕ್ಕೆ ಹೊಸಬ. ಇಂಥ ದೊಡ್ಡ ಲೆಜೆಂಡ್ಗಳ ಜೊತೆ ಕೆಲಸ ಮಾಡಿದ್ದು ನನ್ನ ಸುಕೃತ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ಮ ಈ ಚಿತ್ರತಂಡದಲ್ಲಿ ಕೆಲವರಿಗೆ ನಾನು ಶ್ಯಾಮ್ ಈ ಒಂದು ಮೊದಲನೇ ದಿನದಿಂದ ಈ ಚಿತ್ರ ಕಥೆಯಿಂದ ಹಿಡಿದ ನಮ್ಮ ಯೋಗರಾಜ್ ಭಟ್ರ ಜೊತೆಯಲ್ಲಿ ನಮ್ಮ ಚಿತ್ರದ ಮುಗಿಯೋವರೆಗೂ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಪ್ರಭುದೇವ ಅವ್ರಿಗೆ ಆತ್ಮೀಯರವರು. ಸೊ ಅವ್ರಿಗೂ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ನಿರಂಜನ್ ಬನ್ರಿ, ಯಾಕಂದರೆ ಪ್ರಮೋಷನ್ ಅನ್ನೋದು ತುಂಬ ಮುಖ್ಯ. ಸೊ ಪ್ರಮೋಷನ್ ವಿಷಯದಲ್ಲಿ ನಿರಂಜನ್ ಇದ್ದಾರೆ. ಆಮೇಲೆ ಸುಮಾರು ನಮ್ಮ ಅಂಕುಶ್, ಈ ಥರ ಸುಮಾರು ಜನ, ಯೋಗಿ, ನಮ್ಮ ಚಿತ್ರತಂಡದಲ್ಲಿ ಬಿಹೈಂಡ್ ದಿ ಸ್ಕ್ರೀನ್ ಅಂತ ಏನು ಹೇಳ್ತೀವಿ, ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಹೇಳೋದು ತಪ್ಪಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಚಿತ್ರ ನೋಡಿದ್ದೀರಾ. ಬಹುಶಃ ನಾನು ಇವತ್ತು ಬೆಳಿಗ್ಗೆನೆ ಇದನ್ನು ಒಂದು ಸಂಪೂರ್ಣವಾಗಿ ಕೂತು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ಒಂದಷ್ಟು ಕರೆಕ್ಷನ್ಸ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ ನಾವು. ನೀವು ನಂಬಲ್ಲ, ನಿನ್ನೆ ಸಂಜೆ 5 ಗಂಟೆಗೆ 6 ಶಾರ್ಟ್ ಸಮಾಧಾನ ಆಗಿಲ್ಲ ಅಂತ ಅದನ್ನು ಮತ್ತೆ ರಿಪ್ಲೇಸ್ ಮಾಡಿದ್ದೀವಿ. ಬಹುಶಃ ರಾಕ್ ಲೈನ್ ಸರ್ ಇದ್ದಿದ್ದಕ್ಕೆ ಇವತ್ತು ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅವ್ರು ಹೇಳಿದ್ರು ನಿಮಗೆ ಸಮಾಧಾನ ಆಗೋ ತನಕ ಏನಾಗುತ್ತೆ ಅದು ಮಾಡಿ ಅಂತ. ರಾಕ್ ಲೈನ್ ಸರ್ ತುಂಬ ಥ್ಯಾಂಕ್ ಯು ಸರ್. ಹಾಗೆ ಸುಮಾರು ಒಂದು 75-80 ದಿವಸ ಈ ಸಿನಿಮಾ ಔಟ್ಡೋರ್ ಅಂದರೆ ಸುಡುವ ಬಿಸಿಲಲ್ಲೇ ನಾವು ಶೂಟ್ ಮಾಡಿದ್ದಕ್ಕೆ ಕಥೆನೇ ಆ ಥರ ಇತ್ತು. ಅಂಥ ಸುಡು ಬಿಸಿಲಲ್ಲಿ ನಮಗೆ ಎನರ್ಜಿ ಕೊಟ್ಟಿದ್ದು ಇಬ್ಬರು ಎನರ್ಜಿ ಸ್ಟಾರ್ಗಳು, ಅಂದರೆ ಶಿವಣ್ಣ ಮತ್ತು ಪ್ರಭುದೇವ ಸರ್. ಹಾಗೆ ಅವ್ರ ಜೊತೆ ಇಬ್ಬರು ಹೀರೋಯಿನ್ಗಳು ಪ್ರಿಯಾನಂದ್ ಮತ್ತು ನಿಶ್ವಿಕಾ. ಯಾಕಂದರೆ ತುಂಬ ಕಷ್ಟ. ಆಲ್ಮೋಸ್ಟ್ ಒಂದು 60 ದಿವಸ ನಾವು ಔಟ್ಡೋರೇ ಮಾಡಿದ್ದು ಸಿನಿಮಾನ. ಅದು ಪೀಕ್ ಸನ್ಲೈಟ್, ಯಾಕಂದರೆ ಕಥೆನೇ ಆ ಥರ ಇತ್ತು. ಈ ಥರ ಸನ್ಲೈಟಲ್ಲಿ ಶೂಟ್ ಮಾಡೋದಕ್ಕೆ ಸಹಕರಿಸಿದಾಗ ಸಾಕಷ್ಟು ಕಲಾವಿದರಿದ್ದಾರೆ ಸಿನಿಮಾದಲ್ಲಿ. ಎಲ್ಲ ಕಲಾವಿದರಿಗೆ ಅದೇ ಥರ ನನ್ನ ಜೊತೆ ಕೆಲಸ ಮಾಡಿದ ಸಾಕಷ್ಟು ತಂತ್ರಜ್ಞಾನ, ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಸಾಕಷ್ಟು ಚಿಕ್ಕ ಡಿಪಾರ್ಟ್ಮೆಂಟ್, ಈವನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಬ್ಬರನ್ನ ಈ ಸಲ ಈ ಟೈಮಲ್ಲಿ ನಾನು ನೆನೆಸ್ಕೋತೀನಿ. ಇವತ್ತು ಒಂಥರ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ನೋಡಿ ಈ ಎಲ್ಲ ಕಷ್ಟಗಳು ಮರೆತು ಹೋಗ್ಬಿಡುತ್ತೆ. ಎಲ್ರಿಗೂ ಅಭಿನಂದನೆ ಸರ್.